ಸ್ನೇಹಿತರೆ ನಮಸ್ಕಾರ. ನಾನು ಶಿವಕುಮಾರ್ ಮಾತಾಡಿದ್ದೀನಿ ಮೈಸೂರಿಂದ. ಇವತ್ತು ಬೆಂಗಳೂರಲ್ಲಿ ಸಿ ಮೀಟಿಂಗ್ ಇತ್ತು, ನಮ್ಮ ಫೆಡ್ರೇಷನ್ದು. ಅಲ್ಲಿಗೆ ಬಂದಿದ್ವಿ. ಹಲವಾರು ಚರ್ಚೆಗಳು ಕಾರ್ಮಿಕ ಪರವಾಗಿ ನಡೆದಿದೆ. ಸೊ ಒಂದೇ ತೀರ್ಮಾನ, ನಮ್ಮ ಫೆಡ್ರೇಷನ್ ಸಿ ಮೀಟಿಂಗ್ಲಿ 38 ತಿಂಗಳು ಅರಿಯರ್ಸ್ ಬರಬೇಕು ಮತ್ತು 2020 ಅಗ್ರಿಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮೀಟಿಂಗ್ ಮಾಡ್ತಾಯಿದ್ವಿ. ಹಲವಾರು ಕಾರ್ಮಿಕರುಗಳು ಇವತ್ತು ಗೊಂದಲಿದ್ದಾರೆ. ಏನಪ್ಪ ಮುಷ್ಕರ ಕರೆ ಕೊಡ್ತೀರಾ, ಹ್ಯಾಂಡ್ಬಿಲ್ ಮಾಡಿದ್ದೀರಾ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ಸರ್ಕಾರಕ್ಕೆ ನಮ್ಮ ಕಾರ್ಮಿಕರ ನೋವುಗಳನ್ನ ಹೇಳ್ಕೋಬೇಕು. ಮುಷ್ಕರ ಮಾಡೋದೇ ನಮ್ಮ ಸ್ವಂತ ಉದ್ದೇಶ ಅಲ್ಲ. ಅದಕ್ಕೆ ಹ್ಯಾಂಡ್ಬಿಲ್ ಹೇಳಿದ್ದಾರೆ ಸಂಧಾನದ ಬಗ್ಗೆ ಚರ್ಚೆ ಅಂತೇಳಿ. ಅದೇನು ಗೊತ್ತಾ, ಬುದ್ಧಿವಂತಿಕೆ. ನೋಡೋಣ, ಕಾದು ನೋಡೋಣ ಅಂತೇಳಿ. ಏಕೆಂದರೆ ಬಂಡೆಗೆ ತಲೆ ಕೆಚ್ಕೊಳ್ಳೋಕ್ಕಾಗಲ್ಲ, ಅದು ಫೆಡ್ರೇಷನ್ಗೆ ಗೊತ್ತಿದೆ. ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಹೋರಾಟ ಮಾಡೋ ಶಕ್ತಿನೂ ನಮ್ಮ ಫೆಡ್ರೇಷನ್ಗಿದೆ, ಜಂಟಿ ಸಮಿತಿಗಿದೆ. ಹಾಗಾಗಿ ನಮ್ಮ ಫೆಡ್ರೇಷನ್ ಬುದ್ಧಿವಂತಿಕೆ ಮಾಡಿ ಒಳ್ಳೇದು ಮಾಡಬೇಕು ಅಂತೇಳಿ. ಯಾಕಂದರೆ ಲಾಸ್ಟು ಅಗ್ರಿಮೆಂಟ್ 15% ಮಾಡಿದಾಗ ಭಾಳ ಬುದ್ಧಿವಂತಿಕೆಲ್ಲ ಆಯಿತು, ಯಾರಿಗೂ ಏನೂ ತೊಂದರೆ ಆಗದೆ ಆಯಿತು. ಈಗಲೂ ಕೂಡ ಅದೇ ಮಾಡಬೇಕು ಅಂತ ಫೆಡ್ರೇಷನ್ ಉದ್ದೇಶಗಳಿದೆ, ಮತ್ತು ಜಂಟಿ ಸಮಿತಿ ಉದ್ದೇಶನೂ ಹಾಗೇ ಇದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಕೇಳ್ತಾ ಇದ್ದೀರಾ, ಯಾವತ್ತು ಮುಷ್ಕರ ಮಾಡ್ತೀರಾ, ಏನು ಮಾಡ್ತೀರಾ ಅಂತೇಳಿ. ಮುಷ್ಕರನೇ ಮೊದಲೇ ಉದ್ದೇಶ ಅಲ್ಲ, ಬುದ್ಧಿವಂತಿಕೆನೇ ಮೊದಲೇ ಉದ್ದೇಶ. ಅದು ಇವತ್ತು ನಮ್ಮ ಜಂಟಿ ಸಮಿತಿ ಮತ್ತು ನಮ್ಮ ಫೆಡ್ರೇಷನ್ ಮಾಡ್ತಾಯಿದೆ. ಎಲ್ಲರೂ ಕೂಡ ಏನು ಮಾಡೋದು ಮುಂದಿನ ಭವಿಷ್ಯ ಅಂತ ಕೇಳ್ತಾ ಇದ್ದಾರೆ. ನೋಡಿ ಕಾರ್ಮಿಕರೇ, ನಮ್ಮ ಕಾಮ್ರೇಡ್ ಅನಂತ್ ಸಾಹೇಬರಿಗೆ ಒಂದೇ ಗುರಿ, ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು ಅನ್ನೋದು. ಕೆಲವು ನಾಯಕರಿಗೆ ಚುನಾವಣೆ ಆಗಬೇಕು ಅನ್ನೋದು ಅವ್ರ ಗುರಿ. ಅವ್ರಿಗೇನು ಬೇಕು, ಚುನಾವಣೆ ಬೇಕು. ಅವರ ಸರ್ಕಾರಿ ನೌಕರು 6ನೇ ವೇತನ 7ನೇ ವೇತನ ಎಲ್ಲ ಬಿಟ್ಬಿಟ್ರು. ಈಗ ಅವ್ರಿಗೆ ಚುನಾವಣೆ ಬೇಕು. ಚುನಾವಣೆ ಅದಕ್ಕೂ ಕೂಡ ಮುಂದೆ ನಮ್ಮ ಕಾಮ್ರೇಡ್ ಅನಂತ್ ಸಾಹೇಬರು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಚುನಾವಣೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ, ನಾವೇನು ಫೆಡ್ರೇಷನ್ ಚುನಾವಣೆಗೆ ಎದುರುಕೊಳ್ಳಲ್ಲ, ಚುನಾವಣೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಚುನಾವಣೆಗಳು ಯಾವ ರೀತಿ ಆಗಬೇಕು ಅನ್ನೋದನ್ನು ನಮ್ಮ ಕಾಮ್ರೇಡ್ ಅನಂತ್ ಸಾಹೇಬರು ಮತ್ತು ನಮ್ಮ ಫೆಡ್ರೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ಉದಾಹರಣೆ ಕೊಡ್ತಾರೆ, ಮಾತಾಡ್ತಾರೆ. ಈಗ ಮುಂದಿನ ಟಾಸ್ಕ್ ಇರೋದು ಒಂದೇ ಒಂದು, ನಮ್ಮ ಮುಂದಿನ ಗುರಿ ಮುಷ್ಕರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನು ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಫೆಡ್ರೇಷನ್ ತೀರ್ಮಾನ ತೊಗೊಳುತ್ತೆ, ಸಿ ಮೀಟಿಂಗ್ ತೀರ್ಮಾನ ತೊಗೊಳುತ್ತೆ. ಜಂಟಿ ಸಮಿತಿ ಕೂಡ ಅದಕ್ಕೊಂದು ಭಾಗವಾಗಿ ಎಲ್ಲರೂ ಕೂಡ ಜಂಟಿ ಸಮಿತಿ ನಾಯಕರುಗಳು ನಮ್ಮ ಬೆಂಬಲ ಕೊಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕರೆದು ಮಾತಾಡೋದು ಲಕ್ಷ್ಯಗಳಿದೆ. ಆಗಲಿಲ್ಲ ಆ ನಿರ್ಣಯನ ಜಂಟಿ ಸಮಿತಿ ಮಾಡುತ್ತೆ. ಯಾರೂ ಕೂಡ ಧೃತಿಗಿಡಬಾರ್ದು. ಕೆಲವರು ಏನು ಸರ್ಕಾರಿ ನೌಕರಿ ಮಾಡ್ತೀವಿ ಅಂತ ಬಂದಂಥ ಪುಂಡರು, ಅವ್ರಿಗೆ ಚುನಾವಣೆ ಬೇಕಷ್ಟೇ ಹೊರತು ಕಾರ್ಮಿಕರಿಗೆ ಏನೂ ಬೇಕಾಗಿಲ್ಲ. ಅವ್ರು ಇವತ್ತು ಕೂಡ ನಮ್ಮ ಫೆಡ್ರೇಷನ್ ಲೆಟ್ರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಲೆಟ್ರ್ ಮಾಡಿದ್ದೀರಾ ಸ್ವಾಮಿ ಫೆಡ್ರೇಷನ್ಗೆ, ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ. ಲಾಸ್ಟ್ ಡಿಸೆಂಬರ್ ಹೇಳಿದ್ರಲ್ಲ ಈ ಮುಷ್ಕರಕ್ಕೆ ಬೆಂಬಲ ಅಲ್ಲ ಅಂತೇಳಿ. ಈಗ ಕೇಳಿ, ಈ ಮುಷ್ಕರ ಬೆಂಬಲ ಇದೆ, ಈ ಮುಷ್ಕರಕ್ಕೆ ನಮ್ಮ ಒಕ್ಕೂಟದ ಬೆಂಬಲ ಇದೆ, ಅವ್ರು ಏನು ಮಾಡಿದ್ರೆ ತೀರ್ಮಾನ ತೊಗೋತೀವಿ, ಮುಂದಿನ ದಿನಗಳಲ್ಲಿ ನಾವು ಬೇರೆ ಹೋರಾಟ ಮಾಡ್ತೀವಿ ಅಂತೇಳಿ ನೀವು ಕಾರ್ಮಿಕರನ್ನ ನೀವು ತಪ್ಪುದಾರಿ ತರ್ತಾ ಇದ್ದೀರಾ. ಕಾರ್ಮಿಕರಿಗೆ ತಪ್ಪು ಸಂದೇಶಗಳು ಕೊಡ್ತಾ ಇದ್ದೀರಾ. ಲೆಟ್ರ್ ಮಾಡಿದ್ದೀನಿ, ಏನೋ ನಮ್ಮ ಕರೀತಿಲ್ಲ, ಮಾತಾಡ್ತೀನಿ ಅಂತ ಹೇಳ್ತಿದ್ದೀರಾ. ನೀವು ಹೇಳಿ, ಪ್ರೆಸ್ ಮೀಟ್ ಮಾಡಿ. ನಿಮ್ಗೆ ಹೆಂಗೆ ಬಂತು ಅವತ್ತು? ಹೋದ ಡಿಸೆಂಬರ್ಲಿ 31 ಮುಷ್ಕರ ಕಾರ್ಯ ಕೊಡ್ತೀವಿ ಅಂದಾಗ ನೀವು ಹೇಳಿದ್ರಿ ಇದು ಮುಷ್ಕರ ಬೆಂಬಲ ಅಂತ ಹೇಳಿದ್ರಿ. ನೀವು ಯಾರ ಬಕೆಟ್ ಅಂತ ಗೊತ್ತಿದೆ, ಒಕ್ಕೂಟದ ನಾಯಕರೇ, ಕೂಟದ ಅಧ್ಯಕ್ಷ ಚಂದ್ರೂರೇ, ನೀವು ಯಾರ ಬಕೆಟ್ ಹಾಕಿ ನಡೀತಾರೆ ಅಂತ ಗೊತ್ತಿದೆ. ಅದು ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ನಿಮಗೆ ಒಂದು ಮುಷ್ಕರ ಕರೆ ಕೊಡೋ ಶಕ್ತಿನ ಕಳ್ಕೊಂಡಿದ್ದೀರಾ, ಒಂದು ಫ್ರೀಡಮ್ ಪಬ್ಲಿಕ್ ಪ್ರತಿ ಮಾಡೋ ಶಕ್ತಿನ ಕಳ್ಕೊಂಡಿದ್ದೀರಾ. ಜಂಟಿ ಸಮಿತಿ ಲೆಟರ್ ಮಾಡಿಬಿಟ್ಟೋದನ್ನು ನಿಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀರಾ. ಅದರಲ್ಲಂತೂ ಕೆಲವರು ನಮ್ಮ ಸಂಘಟನೆಯಲ್ಲಿದ್ದಂಥ ಸೀನಿಯರ್ ನಾಯಕರುಗಳು ಮೈಸೂರಲ್ಲಿದ್ದಾರೆ, ದೊಡ್ಡವರು, ಅವ್ರನ್ನ ಸೇರಿಸ್ಕೊಂಡು ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಕಾರ್ಮಿಕರಿಗೆ. ದಯಮಾಡಿ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಓಪನ್ ಸ್ಟೇಟ್ಮೆಂಟ್ ಕೊಡಿ. ನಿಮಗೆ ನನ್ನ ಭಾಷೆಯಲ್ಲಿ ಹೇಳಬೇಕು ಅಂದರೆ ದಮ್ಮು ತಾಕತ್ತಿದ್ರೆ ಜಂಟಿ ಸಮಿತಿ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ಅವ್ರು ಏನು ಮಾಡ್ತಾರೆ ಇದು ತೀರ್ಮಾನ ತೊಗೋತೀವಿ, ಮುಂದಿನ ನಾನು ಹೋರಾಟ ಮಾಡ್ತೀನಿ ಕೊಡಿ. ಕಾರ್ಮಿಕರ ತಿಂತ ಕೆಲಸ ಮಾಡಿಬಿಡಿ. ನಿಮ್ಗೆ ಆಲ್ರೆಡಿ ಪನಿಷ್ಮೆಂಟ್ ಆಗಿದೆ, ಆಲ್ರೆಡಿ ನಿಮ್ಮ ಭವಿಷ್ಯನೂ ಕಳ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಜಂಟಿ ಸಮಿತಿಗೆ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದನ್ನು ಬೆಂಬಲ ಕೊಡ್ತೀನಿ ಹೇಳಿದ್ರೆ ಕಾರ್ಮಿಕರ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ನೀವು ಸುಳ್ಳುಗಳ ಸ್ಟೇಟ್ಮೆಂಟ್ ಕೊಟ್ಕೊಂಡು ಲೆಟರ್ ಮಾಡಿದ್ದೀನಿ ನಮ್ಗೆ ಕರೀತೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಕರೆಯೋಕ್ಕೆ ಯಾರೂ ರೆಡಿಯಾಗಿಲ್ಲ. ಯಾಕಂದರೆ ನಿಮ್ಮ ಸುಳ್ಳು ಭರವಸೆಗಳನ್ನ ಕಾರ್ಮಿಕರಿಗೆ ನೋಡಾಗಿದೆ. ನಾವು ಮುಷ್ಕರ ಮಾಡ್ತೀವಿ, ನೀವು ಪ್ರೆಸ್ ಮೀಟ್ ಮಾಡಿಲ್ಲ ಅಂತ ಹೇಳೋದು ಕಾರ್ಮಿಕರಿಗೆ ಗೊತ್ತಾಗಿದೆ. ಹಾಗಾಗಿ ಜಂಟಿ ಸಮಿತಿ ವತಿಯಿಂದ ಮತ್ತು ನಮ್ಮ ಫೆಡರೇಷನ್ ವತಿಯಿಂದ ಕಾರ್ಮಿಕರಿಗೂ ಹಿತಾಸಕ್ತಿ ಕಾಪಾಡೋ ಶಕ್ತಿ ಕಾಮ್ರೇಡ್ ಅನಂತ್ ಸಾಹೇಬ್ರಿಗೆ ಮತ್ತು ಡಿಸಿಷನ್ ಸಮಿತಿಗಿದೆ. ಹಾಗಾಗಿ ನಾನು ಕೈಗೊಳ್ಳೋದಷ್ಟೇ, ಒಕ್ಕೂಟದ ಅಧ್ಯಕ್ಷ ಚಂದ್ರು ತಾವು ಪ್ರೆಸ್ ಮೀಟ್ ಮಾಡಿ ಬೆಂಬಲ ಕೊಡಿ. ನಿಮ್ಮ ಒಂದು ಶಕ್ತಿ ಏನು ಅಂತೇಳಿ ಅವಾಗ ಗೊತ್ತಾಗತ್ತೆ. ನೀವು ಬರೀ ಸಂಘಟನೆ ತುಳಿಯೋಕ್ಕೆ ಬಂದ್ಬಿಟ್ಟು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊತಾ ಇದ್ದೀರಾ. ಆಲ್ರೆಡಿ ನಿಮ್ಮದು ಮುಗಿದೋಗಿದೆ ಕೋಟ.
ಯಾವಾಗ ಒಬ್ಬ ಸೊಸೈಟಿ ಅಧ್ಯಕ್ಷ ಓಂಕಾರ್ ಬಗ್ಗೆ ನೀವು ಯಾವ ಧೋರಣೆ ತೋರಿದಿರಿ, ಪ್ರತಿಯೊಬ್ಬರಿಗೂ ಭವಿಷ್ಯ ಗೊತ್ತಾಗಿದೆ. ಆಗ ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಬೆಂಬಲ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ. ಆಗ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಶುಭರಾತ್ರಿ, ಗುಡ್ ನೈಟ್.